ಜಿಲ್ಲಾಧ್ಯಕ್ಷರಾಗಿ ವೆಂಕಟೇಶ್ ಆಯ್ಕೆ. ನಗರಸಭೆ ಪೌರ ಕಾರ್ಮಿಕರು ಮತ್ತು ಅಧಿಕಾರಿಗಳಿಂದ ಅಭಿನಂದನಾ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ನೂತನ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶೈಲಾ ಕೆಡಿ ಆದೇಶದಂತೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಜಿಲ್ಲೆಯ ಅಧ್ಯಕ್ಷರಾಗಿ ವೆಂಕಟೇಶ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಸಭೆ ಪೌರ ಕಾರ್ಮಿಕರು ಹಾಗೂ ಅಧಿಕಾರಿಗಳ ವತಿಯಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು, ವೆಂಕಟೇಶ್ ಅವರು ಪೌರ ಕಾರ್ಮಿಕರ ಹಿತಾಸಕ್ತಿಗಾಗಿ ಸದಾ ಶ್ರಮಿಸುತ್ತಿದ್ದು ಅವರ ನೇತೃತ್ವದಲ್ಲಿ ಸಂಘಟನೆ ಇನ್ನಷ್ಟು ಬಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಸಂಘದ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿ ವೆಂಕಟೇಶ್, ತಾಲೂಕು ಅಧ್ಯಕ್ಷರಾಗಿ ಕುಮಾರ್, ಉಪಾಧ್ಯಕ್ಷ ಮುನಿಯಪ್ಪ, ಕಾರ್ಯದರ್ಶಿ ಕೆ ರವಿ, ಖಜಾಂಚಿ ವಿಜಯಲಕ್ಷ್ಮಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತೆ ಅಮೃತ, ಮೋಹನ್, ಶ್ರೀನಿವಾಸ್, ಪೌರ ಕಾರ್ಮಿಕರು, ಅಧಿಕಾರಿಗಳು ಹಾಗೂ ಸಂಘದ ಸದಸ್ಯರು ಉಪಸ್ಥಿತರಿದ್ದು ವೆಂಕಟೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರು ಯಾರೇ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿ ಶೈಲಾ ಮೇಡಮ್ನವರು ಹೊಸ ಆಶಾ ಕಿರಣವಾಗಿ ನಮಗೆ ಉದಯಿಸಿ ಬಂದಿದ್ದಾರೆ. ಅವರು ನಮ್ಮ ನೌಕರರ ಕಷ್ಟ ಸುಖಗಳು ಇನ್ನೊಂದು ಏನೇ ಒಂದು ಇದ್ರೂ ನಮ್ಮ ಹಂತವಾಗಿ ನಾವು ಪರಿಹಾರ ಮಾಡಿಕೊಂಡು ನಮ್ಮ ಸಂಘಟನೆಯನ್ನು ಬಲಪಡಿಸಿ ನಮ್ಮ ನೌಕರರು ಏನೇ ಸಮಸ್ಯೆಗಳಿದ್ರು ನಮ್ಮ ಸಂಘದ ಮುಖಾಂತರ ನಾವು ಹೋರಾಟ ಮಾಡಿ ನಮ್ಮ ಸರ್ಕಾರದಿಂದ ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ನಮ್ಮ ಸಂಘ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡೋದಕ್ಕೆ ಅವರಿಗೆ ಅನಂತ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರಾದ ಶೈಲಾ ಮೇಡಮ್ನವ್ರಿಗೆ. ಅದೇ ತರಹ ನಮ್ಮ ಶಾಖಾ ಅಧ್ಯಕ್ಷರಾದಂಥ ಮುನಿಯಪ್ಪನವರು, ಉಪಾಧ್ಯಕ್ಷರಾದ ಮುನಿಯಪ್ಪನವರು, ಶಾಖಾ ಅಧ್ಯಕ್ಷರಾದ ಮತ್ತು ಕಷ್ಟಗಳೇನಿದೆ ಅದನ್ನು ಅವರು ಅಲ್ಲಿ ಮಾಡ್ಕೊಳ್ತಾರೆ. ಸೊ ನೀವು ಎಲ್ರಿಗೂ ಅವರಿಗೆ ಸಹಕಾರ ಕೊಡಿ, ಒಗ್ಗಟ್ಟಿಂದ ಇರಿ. ಏನೇ ಪ್ರಾಬ್ಲಮ್ಸ್ಗಳಿತ್ತು ಅದನ್ನು ಒಂದು ಪ್ರಾಪರ್ ಚಾನಲ್ ಮುಖಾಂತರ ರೆಪ್ರೆಸೆಂಟೇಷನ್ ಕೊಟ್ಟು ನೀವು ಅದನ್ನು ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಒಗ್ಗಟ್ಟಿಂದ ಎಫರ್ಟ್ಸ್ ಮಾಡಿ. ನಮ್ಮ ಕಡೆಯಿಂದ ಏನು ಸಹಕಾರ ಕೊಡಬೇಕು, ವಿ ವಿಲ್ ಆಲ್ಸೋ ಗಿವ್. ಅಟ್ ದ ಎಂಡ್ ಆಫ್ ದ ಡೇ ನಮ್ಮದು ಎಲ್ಲ ಎಂಪ್ಲಾಯೀಸ್ಗಳದ್ದು ಕ್ಷೇಮ, ಅವ್ರದ್ದು ಸ್ಯಾಲ್ರಿ ಯಾರು ಆಗಿರಲಿ, ಒಂದು ಏನೇನು ಎಂಟರ್ಟೈನ್ಮೆಂಟ್ಸ್ಗಳಿದೆ ಅದನ್ನು ನಮ್ಮ ಕಡೆಯಿಂದ ನಾವು ಆದಷ್ಟು ಮಾಡ್ಕೊಡೋದಕ್ಕೆ ನಾನಂತೂ 100% ಟ್ರೈ ಮಾಡ್ತೀನಿ. ಸೊ ಇವುಗಳೆಲ್ಲ ಚೆನ್ನಾಗಿದ್ರೇ ಮುನ್ಸಿಪಾಲಿಟಿ ಚೆನ್ನಾಗಿರೋದು. ಸೊ ನೀವು ಒಗ್ಗಟ್ಟಿಂದ ಇದ್ದು ಎಲ್ಲ ಒಂದು ಒಗ್ಗಟ್ಟಾಗಿ ಒಂದು ಯುನೈಟೆಡ್ ಆಗಿ ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ರಿಸಾಲ್ವ್ ಮಾಡಿ. ದಿನ ಏನು ರಾಜ್ಯಾಧ್ಯಕ್ಷರಾಗಿ ಪೌರಸೇವಾ ನೌಕರರ ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಶಿಡ್ಲಘಟ್ಟ ನಗರಸಭೆ ನೌಕರರಾದಂಥ ಶ್ರೀ ವೆಂಕಟೇಶ್ ಅವರು ಜಿಲ್ಲಾಧ್ಯಕ್ಷರಾಗಿ ಅವರ ನೇಮಕ ಮಾಡಿದ್ದಾರೆ. ಅವರಿಗೆ ಎಲ್ಲ ಶಿಡ್ಲಘಟ್ಟ ಪೌರ ನೌಕರರ ಪರವಾಗಿ ಹಾಗೂ ಪೌರ ಕಾರ್ಮಿಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಈ ದಿನ ಏನು ಪದಾಧಿಕಾರಿಗಳು ಏನು ಜಿಲ್ಲಾ ಮಟ್ಟದ್ದು ಶಿಡ್ಲಘಟ್ಟ ಶಾಖೆಯದು ಮತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರೊಂದು ಅಭಿನಂದನೆ ಅದನ್ನು ಜಿಲ್ಲಾಧ್ಯಕ್ಷರಾದ ಶ್ರೀ ವೆಂಕಟೇಶ್ ಅವರು ಎಲ್ಲ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮತ್ತು ನೌಕರು ಏನು ಎಲ್ಲ ಸೇವೆಗಳಿಗಿನ ಅತ್ಯುತ್ತಮ ಸೇವೆ ಅಂದರೆ ನಮ್ಮ ಪೌರ ಸೇವೆ. ಯಾಕಂದರೆ ಬೆಳಗ್ಗೆ ಮುಂಜಾನೆ ನಮ್ಮ ಪೌರ ಕಾರ್ಮಿಕರು ಬೆಳಗ್ಗೆ 5:15ಗೆ ಸ್ವಚ್ಛತೆಯಲ್ಲಿ ಕಾರ್ಯಕ್ಕೆ ತೊಡಗಿರ್ತಾರೆ. ಆ ಅನನ್ಯವಾದ ಸೇವೆ ಯಾವ ಇಲಾಖೆಯೂ ಕೊಡೋದಿಲ್ಲ. ಮತ್ತು ನೀರು ಸರಬರಾಜು ಇರ್ಬೋದು, ಅವು ಏನು ಮೂಲಭೂತ ಸೌಕರ್ಯ ಕೊಡುವಂಥ ನಾಗರಿಕ ಸೌಲಭ್ಯ ಕೊಡುವಂಥ ನಮ್ಮ ಪೌರ ಸೇವಾ ನೌಕರರು ಅವರು ನಾವೇನು ಅವರ ಏನು ನಮ್ಮ ಶ್ರೇಯಸ್ಸು. ಯಾಕಂದರೆ ನಾವು ಚೆನ್ನಾಗಿ ಪಬ್ಲಿಕ್ ಸರ್ವಿಸ್ ಕೊಡಬೇಕಂದ್ರೆ ನಮ್ಮ ಸೇವಾ ನಿಯಮಗಳು ಸೇವೆಗಳು ಅವ್ರಿಗೆ ಏನು ಅವರಿಗೆ ಫೆಸಿಲಿಟಿ ಕೊಡಬೇಕು. ಅವರಿಗೆ ಸ್ಯಾಲರಿ ವೇತನ ಇರ್ಬೋದು, ಅವರಿಗೆ ಬೇರೆ ಇನ್ಶೂರೆನ್ಸ್ ಇರ್ಬೋದು, ಅವರಿಗೆ ಕಾಯಮಾತಿಗಳಿರ್ಬೋದು, ಹಲವಾರು ವೃದ್ಧಿಗಳಿದ್ದಾವೆ. ಯಾಕಂದರೆ KGF ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಏನೆಲ್ಲ ಸೌಲಭ್ಯ ತಗೋತಿದ್ದಾರೋ ಆ ಎಲ್ಲ ಸೌಲಭ್ಯಗಳು ನಮಗೆ ಸಮಾನಾಂತರವಾಗಿ ಯಾವುದೇ ತಾರತಮ್ಯ ಇರ್ತೀರ ನಮ್ಮ ಎಲ್ಲ ಪೌರ ಸೇವಾ ನೌಕರರಿಗೆ ಕೊಡಬೇಕು ಅಂತ ನಾನು ಈ ಮನವಿ ಮಾಡ್ತೀನಿ. ಯಾಕಂದರೆ ನಾವು ಎಲ್ಲ ನೌಕರಿದ್ದೀವಿ. ನಮಗೆ KGID, GPF ಹಲವಾರು ವರ್ಷಗಳಿಂದ ದಶಕಗಳ ಏನು ಅಂತ ನಮಗೆ ಕೊರತೆ ಇದೆ. ಅದೊಂದು KGID ಮತ್ತು GPF ಮಾಡಬೇಕು ಅಂತ. ಮತ್ತು ಸುಮಾರು ಸಾವಿರಾರು ನೌಕರರು ಪೌರ ಕಾರ್ಮಿಕರು ಈಗ ಹೊರಗುತ್ತಿಗೆಯಲ್ಲಿದ್ದಾರೆ, ಮತ್ತು ನೇರ ಪಾವತಿಯಲ್ಲಿದ್ದಾರೆ, ಕ್ಷೇಮಾಭಿವೃದ್ಧಿಯಲ್ಲಿದ್ದಾರೆ, ತೆನುಗೂಲಿ ನೌಕರರಿದ್ದಾರೆ, ಅದೇ ರೀತಿ ನೀರು ಸರಬರಾಜು ಅವರಿದ್ದಾರೆ, ವಿವಿಧ ವೃತ್ತಿಗಳಲ್ಲಿದ್ದಾರೆ. ಅವ್ರನ್ನೆಲ್ಲ ಹಂತ ಹಂತವಾಗಿ ಸರ್ಕಾರ ಅವ್ರನ್ನ ಕ್ರಮಬದ್ಧವಾಗಿ ಅವರಿಗೆ ನೇರ ಪಾವತಿ ಇರ್ಬೋದು, ಕಾಯಂ ಇರ್ಬೋದು, ಅದನ್ನು ಮಾಡಿಕೊಟ್ರೆ ಅವ್ರಿಗೆಲ್ಲರಿಗೂ ಸೇವೆ ಮಾಡೋದಕ್ಕೆ ಮನಸ್ಫೂರ್ತಿಯಾಗಿ ಅವರು ಸೇವೆ ಸಲ್ಲಿಸ್ತಾರೆ. ಆಗ ಆ ಮನಸ್ಫೂರ್ತಿಯಾಗಿ ಸೇವೆ ಸಲ್ಲಿಸಿದಾಗ ಉತ್ತಮವಾದ ಸೇವಾ ಸೌಲಭ್ಯ ನಾಗರಿಕರಿಗೆ ದೊರೆಯುತ್ತೆ.
ಇಲ್ಲವಾದರೆ ಏನಾದರೂ ಅದೇ ಒಂದು ಗೊಂದಲದಲ್ಲಿ ಅವರು ಕಾಯಮತೆ ಇಲ್ಲ, ಸಂಬಳ ಇಲ್ಲ ಅಂದಾಗ, ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ಯಾವುದೇ ನೌಕರ ಕೆಲಸ ಮಾಡೋದು ಅವನ ಹೊಟ್ಟೆಗಾಗಿ ಬಟ್ಟೆಗಾಗಿ. ಸೊ ಅದನ್ನು ಕೊಟ್ಟಾಗ ಅವನು ಮನಸ್ಫೂರ್ತಿಯಾಗಿ ಅವನು ಸೇವೆ ಸಲ್ಲಿಸ್ತಾನೆ ಅಂತ. ಈ ನಿಟ್ಟಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ಪೌರಸೇವಾ ನೌಕರರು ಅವ್ರಿಗೇನು ಸರ್ಕಾರದಿಂದ ಬರಬೇಕಾದಂತಹ ಸೌಲಭ್ಯಗಳನ್ನ ಮತ್ತು ಕಾಯಮಾತಿಗಳನ್ನ ಅತಿ ಶೀಘ್ರದಲ್ಲಿ ಮಾಡಿಕೊಡಲಿ. ಅದಕ್ಕೆ ಆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇರುತ್ತೆ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಿರುವಂಥ ನಮ್ಮ ಪೌರಾಯುಕ್ತರಿಗೆ ನಾನು ಅಭಿನಂದನೆ ಪೌರಸೇವಾ ನೌಕರ ಸಂಘಕ್ಕೆ ಪೌರಸೇವಾ ನೌಕರ ಸಂಘಕ್ಕೆ ನಮ್ಮ ಆಯುಕ್ತ ಅಮೃತ ಮೇಡಮ್ ಅವ್ರಿಗೆ